ಸರ್ ನೀವು ಹೇಳ್ತಿದ್ದೀರಾ ಆ, ಅವರು ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನ ಕೊಡ್ತಿದ್ದಾರೆ. ಹ್ಮ್. ಕನ್ನಡಕ್ಕೋಸ್ಕರನೇ ಅವರು ಇರುವಂತ ಏಕೈಕ ನಟ ಕನ್ನಡ ಸಿನಿಮಾ ರಂಗದಲ್ಲಿ ಅಂತ ಹೌದು. ಹೇಳ್ಬಿಟ್ಟು. ಸೊ ದರ್ಶನ್ ಅವರು ಒಳಗಡೆ ಹೋದ್ಮೇಲೆ ಅದು ಇನ್ನೂ ಆರೋಪಿಯಾಗಿದ್ದಾರೆ, ಅಪರಾಧಿ ಅಂತೂ ಆಗಿಲ್ಲ. ದೇವರಿದ್ದಾರೆ, ಗಾಡ್ ಹ್ಮ್. ಗ್ರೇಸ್ ಅವ್ರು ಆದಷ್ಟು ಬೇಗ ಹೊರಗಡೆ ಬರ್ಲಿ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಒಂದು ಆಸೆ ಇದೆ. ಹ್ಮ್. ನಿಮ್ಗೆ ಅನ್ಸ್ತದ್ಯಾ ಅವ್ರು ಒಳಗಡೆ ಇದ್ದಾಗ ಯಾರಾದ್ರೂ ಅವ್ರ ಬಗ್ಗೆ ಈ ತರ ನೀವೇ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಟ್ಟದಾಗ ಮಾತಾಡ್ತಾರೆ ಅಂತಂದಾಗ, ಸೊ ನೀವು ಅವ್ರ ಜೊತೆ ಒಂದಷ್ಟು ಒಡನಾಟವನ್ನ ಇಟ್ಕೊಂಡ ಮೇಲೆ ನಿಮಗೆ ಆ ಮಾತುಗಳನ್ನ ಕೇಳಿದಾಗ್ಲೇ ಮೈಯಲ್ಲೆಲ್ಲ ಒಂಥರ ಅನ್ಸುತ್ತೆ. ಸೊ ಅಂತ ಟೈಮಲ್ಲಿ ಕೆಲವರು ಅಭಿಮಾನಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾಕಂದ್ರೆ ಒಬ್ಬ ನಟನಿಗೆ ಎಂತೆಂತ ಅಭಿಮಾನಿ, ಯಾಕಂದ್ರೆ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಸೊ ಒಂದಷ್ಟು ರೂಮರ್ಸ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಥಾಟ್ಸ್ ಬರುತ್ತೆ. ಆತರ ಹ್ಮ್. ಅಂದಾಗ ಕೇಳಿದಾಗೆಲ್ಲ ಹೆಂಗ್ ಅನ್ಸುತ್ತೆ ಅಂತ. ಸರ್ ನಮ್ಗಂತೂ ಕಂಪ್ಲೀಟ್ ಡಿಸ್ಟೆನ್ಸ್ ಸರ್ ಏನು ಅಂತ ಗೊತ್ತು. ಇವಾಗ ಹ್ಮ್. ಒಂದು ವ್ಯಕ್ತಿ ಆ ಎತ್ತರಕ್ಕೆ ಬೆಳೆದಾಗ ಕೆಳಗಿಳಿಯೋರು ಇದ್ದೇ ಇರ್ತಾರೆ. ಅದು ಕಾಮನ್ ಕಾಲೆಳೆಯೋದು. ಅದು. ಹೌದು. ಸೊ ನಮಗದ್ ಗೊತ್ತಲ್ವಾ? ಸೊ ಇವಾಗ ಪಾಸಿಟಿವ್ ಮಾತಾಡೋರ್ ಬಗ್ಗೆ ನನಗ್ ಗೊತ್ತು. ಅವ್ರು ಮಾತಾಡೋರೆಲ್ಲ ಅವ್ರನ್ನ ಕ್ಲೋಸ್ ಆಗಿ ನೋಡಿದವ್ರು. ಹ್ಮ್. ಸೊ ಯಾರು ನೆಗೆಟಿವ್ ಮಾತಾಡ್ತಾರೋ ಅವ್ರಿಗೆ ಒಂಥರ ಅವ್ರು ಸ್ಟಾರ್ಟಿಂಗ್ ಇಂದ ಅವ್ರು ಸ್ಟಾರ್ಡಮ್ ಬಂದಾಗಿಂದ ಹ್ಮ್. ಅವ್ರ ಮೇಲ್ ಹೋದಾಗ ಅವ್ರ ಮೂವೀಸ್ ಹಿಟ್ ಆದಾಗ ಲಾಟ್ ಆಫ್ ಪೀಪಲ್ ವು ಡಿಂಟ್ ಲೈಕ್ ಹಿಮ್. ಅಂದ್ರೆ ಕೆಳಗೆ ಇಳಿಬೇಕು ಅಂತಾನೆ ಇರ್ತಾರಲ್ಲ ಹ್ಮ್. ಅಂತವರೇ ನೆಗೆಟಿವ್ ಮಾತಾಡೋದು. ಹ್ಮ್. So ಹಂಗ್ ಮಾತಾಡ್ದಾಗ ನನಗೇನು ಅನ್ನಿಸ್ತಾ ಇರ್ಲಿಲ್ಲ. ಹ್ಮ್. ಯಾಕಂದ್ರೆ ವಿ ನೋ ದ ಟ್ರೂತ್. ನಮ್ ಹೌದು. ಟ್ರೂತ್ ಗೊತ್ತಿರುವಾಗ ಯಾರೋ ಒಬ್ಬ ಬಂದು ಅವ್ರ ಬಗ್ಗೆ ಮಾತಾಡಿದಾಗ ಹ್ಮ್. ನಮ್ಗದ್ ಮ್ಯಾಟ್ರೇ ಆಗಲ್ಲ. ಈ ಅಭಿಮಾನಿಗಳಲ್ಲಿ 2 ವರ್ಗ ಆಗ್ತಿದೆ ಸರ್ ಇವಾಗ. ಒಬ್ರು ಇಷ್ಟ ಪಡುವಂತವ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಕೆಲವ್ರು ಏನಂತಂದ್ರೆ ಸುಮ್ನೆ ಬಾಸು ಬಾಸು ಅಂತ ಹೇಳ್ಬಿಟ್ಟು ಇವಾಗ ಆಸ್ ಎ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಒಳಗಡೆ ಇರೋದ್ರಿಂದ ದುಃಖ ಇರುತ್ತೆ. ಅವ್ರ ಪಾಡಿಗೆ ಅವ್ರನ್ನ ಹೊರಗಡೆ ಹೆಂಗ್ ಕರ್ಕೊಂಡ್ ಬರ್ಬೇಕು ಅನ್ನೋಂತ ಒಂದು ಪ್ರೋಸೆಸ್ ಅನ್ನ ನಡೆಸ್ತಿರ್ತಾರೆ. ಓಕೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಅವರೇ ದುಃಖದಲ್ಲಿರ್ಬೇಕಾದ್ರೆ ಇವ್ರು ಇನ್ನೊಂದು ಇದೇನೋ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ ಅನ್ನುವಂಥದ್ದ. ಬಾಸು 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 ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಕೀಟ್ಲೆಗಳನ್ನ ಮಾಡ್ಕೊಳ್ಳುವಂಥದ್ದು ಈ ತರ ಒಂದಷ್ಟು ಜನಕ್ಕೆ, ಎಲ್ರು ಅಂತಲ್ಲ, ಕೆಲವ್ರಿಗೆ ಏನ್ ಹೇಳ್ತೀರಾ ನೀವು ಅಂತ. ಏನಿಲ್ಲ ಸರ್ ಅದು ಪ್ರೀತಿ ಅಂತಿರೋ, ಹುಚ್ಚುತನ ಅಂತಿರೋ ನಮ್ಗ್ ಅದೇನೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅರ್ಥ ಅದೇ ಆಗಲ್ಲ. ನಾನು ಜಾಸ್ತಿ ಆಗ್ತಿದ್ಯಾ ಅಂತ. ಯಾಕಂದ್ರೆ ನಾನು ಅವ್ರ ಫಂಕ್ಷನ್ಸ್‌ಗೆಲ್ಲ ಹ್ಮ್. ಹೋಗಿದ್ದೀನಿ. ಗರ್ಡಿ ಪ್ರಮೋಷನ್ ಇವೆಂಟ್‌ಗೆ ಹೋಗಿದ್ದೀನಿ. ಕ್ರಾಂತಿ ಹ್ಮ್. ಪ್ರಮೋಷನ್ ಇವೆಂಟ್‌ಗೆ. ನೀವು ನೋಡ್ದಾಗ ಕಣ್ಣಿಂದ ನೀವು ನಂಬೋದೇ ಇಲ್ಲ. ಹ್ಮ್. ಇದೇನ್ ಫ್ಯಾನ್ಸಾ? ಏನಕ್ಕೆ ಈ ತರ ಫ್ಯಾನ್ಸು? ಯಾಕಿಷ್ಟು ಹುಚ್ಚರಾಗ್ತಾರೆ ದರ್ಶನ್ ಸರ್? ನನ್ಗೂ ಇನ್ನ ಆನ್ಸರ್ ಸಿಕ್ಕಿಲ್ಲ ಅದು. ಹ್ಮ್. ಅದ್ ಯಾಕಷ್ಟು ಎಕ್ಸೈಟ್ ಆಗ್ತಾರೆ? ಅವ್ರಿಗೆ ಬಾಸ್ ಬಾಸ್ ಅನ್ನೋದೇ ಒಂದ್ ಖುಷಿ. ಹೌದು. ಅವ್ರ ಬಗ್ಗೆ ಮಾತಾಡೋದೇ ಒಂದ್ ಖುಷಿ. ಅದ್ ನಮ್ಗೂ ಇನ್ನವರೆಗೂ ಆನ್ಸರ್ ಸಿಕ್ಕಿಲ್ಲ ಸರ್. ನಿಜ ಗೊತ್ತೇ ಇಲ್ಲ ಹೇಳ್ಬೇಕು ಅಂದ್ರೆ ಇನ್ನೂನು. ಗೊತ್ತಿಲ್ಲ. ಹ. ನಾವ್ ಯಾವಾಗೂ ಇದನ್ನೇ ಮಾತಾಡ್ಕೊಂತ ಇರ್ತೀವಿ. ಹ್ಮ್. ಹೆಂಗೆ ಇದು? ಯಾವ ತರ ಇದು? ವಾಟ್ ಈಸ್ ದಿಸ್ ಅನ್ನೋದೇ ನಮಗ್ ಗೊತ್ತಿಲ್ಲ. ಹ್ಮ್. ಯಾಕಂದ್ರೆ ನಾನ್ ಕಣ್ಣಿಂದ ನೋಡಿದೀನಿ. ಅವ್ರೊಂದು 10 ಸ್ಟೆಪ್ ಹೋಗ್ಬೇಕು ಅಂದ್ರೆ ಒಂದು 50 ಜನ ಬೇಕು ಅವ್ರಿಗೆ. ಹ್ಮ್. ಅಷ್ಟು ಹುಚ್ಚುತನ ಫ್ಯಾನ್ಸ್ ಅಲ್ಲಿ. ದರ್ಶನ್ ಸರ್‌ನ ನೋಡಕ್ಕೆ ಸುಮ್ನೆ ಅವ್ರೊಂದ್ ಕೈ ಮಾಡ್ಬೇಕು ಹಿಂಗ್ ಹಾಯ್ ಅನ್ಬೇಕು ಅನ್ನೋದ್ಕೆ ಅವ್ರಿಗೆ ಖುಷಿ. ಎಷ್ಟೋ ಜನಕ್ಕೆ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ರೆ ಸಾಕು ಅನ್ನೋ ಅದೇ ರೇಂಜ್ ಹೇಳ್ತಾ ಅಲ್ಲಿ ಇದೀನಲ್ಲ ಇರ್ತಾರೆ. ಅದು ಇಟ್ಸ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಆ ಮ್ಯಾಡ್ನೆಸ್‌ಗೆ ಆನ್ಸರ್ ಇಲ್ಲ. ಹ್ಮ್. 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 ನೀವು ಫ್ಯಾನ್ಸ್‌ನೇ ಹೋಗಿ ಕೇಳ್ಬೇಕು. ನಮಗಂತೂ ಇನ್ನ ಗೊತ್ತಾಗಿಲ್ಲ. ಅವ್ರಿಗೆ ಕೇಳಿದ್ರೆ ಹೆಂಗಾಗುತ್ತೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಇಲ್ಲ ನಾವು ಬರ್ತ್‌ಡೇ ಪಾರ್ಟಿಗೆ ಹಾ. ಹೋಗಿದೀವಿ. ಆಮೇಲೆ ಪ್ರಮೋಷನ್ ಇವೆಂಟ್‌ಗೆ ಹೋಗಿದೀವಿ. ನಾವು ಕ್ಲೂಲೆಸ್. ಹ್ಮ್. ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಹ್ಮ್. 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 ಯಾಕಂದ್ರೆ ಗರ್ಡಿ ಪ್ರಮೋಷನ್ ಅಲ್ಲಿ ಆ, ದರ್ಶನ್ ಸರ್ ಒಂದ್ ಹಾಫ್ ಅನ್ ಅವರ್ ಲೇಟ್ ಆಯ್ತು ಅನ್ಸುತ್ತೆ. ಹ್ಮ್. ಬಟ್ ಅವರು 4 ಗಂಟೆಯಿಂದ ಕಾಯ್ಕೊಂಡು ಕೂತಿದ್ರು. ಯಾರು ಫಸ್ಟ್ ಮುಂದೆ ಬರ್ತಾರೆ ಅಂತ. ರಾಣೆಬೆನ್ನೂರಲ್ಲಿ. ಹ್ಮ್. ಅಷ್ಟು ಜನ ನೋಡ್ತಾ ಇದ್ರೆ ಎಂಡೇ ಇಲ್ಲ. ಹ್ಮ್. ಆ ತರ ಜನ ಇದ್ರು. ಬಟ್ ಸರ್ ಬಂದಾಗ ಹೆಂಗಿತ್ತು ರಿಯಾಕ್ಷನ್ ಅಂದ್ರೆ ಹ್ಮ್. ಅದನ್ನ ಹೇಳಕ್ ಆಗಲ್ಲ. ನೋಡ್ಬೇಕು ಕಣ್ಣಿಂದ. ಅದನ್ನ ನೋಡ್ಬಿಟ್ಟೆ ಎಂಜಾಯ್ ಮಾಡ್ಬೇಕು ಅಷ್ಟೇನೆ. ಹೌದೌದು. ಅದ್ ಇವಾಗ ನಾನ್ ಹೇಳಿದ್ರೆ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಸೊ ಹ್ಮ್. ಕಣ್ಣಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ನಾನ್ ಇದೆ. ಹೇಳ್ಬೋದು 2,00,000 ಜನ ನಿಂತಿದ್ವು ಅಂತ. ಬಟ್ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ 2,00,000 ಜನ ನಿಂತಿದ್ರೆ ಹೆಂಗ್ ಅನ್ಸುತ್ತೆ? ಹ್ಮ್. ಹ್ಮ್. ಆ ಕೂಗ್ತಾ ಇದ್ರೆ ಕ್ರೌಡ್ ಆ ಅವ್ರನ್ನ ಕ್ರೌಡು. ಇದು ಕಂಟ್ರೋಲ್ ಮಾಡುವಂತದ್ದು. ಹೌದು. ಅದು ಕಣ್ಣಿಂದ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ಸಿನಿಮಾಗಳೆಲ್ಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್‌ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಎಕ್ಸ್‌ಪೀರಿಯನ್ಸ್ ಸೂಪರ್. ಯಾಕಂದ್ರೆ ಅವ್ರು ಯಾವಾಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಒಂದ್ ಶಾಟ್ ಇತ್ತು. ಕಾಟೇರ ಅಲ್ಲಿ. ಹ್ಮ್. ಅದ್ರಲ್ಲಿ ದರ್ಶನ್ ಸರ್‌ನ ಹಿಂಗೆ ಕಿಕ್ ಮಾಡ್ಬೇಕಾಗಿತ್ತು. ಕಾಲಲ್ಲಿ. ನಾನು ತರುಣ್ ಸುಧೀರ್ ಸರ್‌ಗೆ ಹೇಳ್ದೆ, "ಸರ್ ಇದು ಬೇಡ ಸರ್ ಹ್ಮ್. ಶಾಟು. ತುಂಬಾ ನನಗಂತೂ ಮಾಡಕ್ಕಾಗಲ್ಲ" ಅಂತ. ಹ್ಮ್. ಆಮೇಲೆ ದರ್ಶನ್ ಸರೇ ಹೇಳೋದು, "ಏಯ್ ಇದು ಮೂವಿ. ಹ್ಮ್. ನಾನ್ ಹೀರೋ, ನೀನ್ ವಿಲನ್. ಹ್ಮ್. ಅಷ್ಟೇ. ನೀನ್ ವಿಲನ್ ತರ ಥಿಂಕ್ ಮಾಡ್ಬೇಕು. ಬೇರೆ ಹ್ಮ್. ಏನು ಇರ್ಬಾರ್ದು ನಿನ್ ಹ್ಮ್. ಮೈಂಡಲ್ಲಿ." ಹ್ಮ್. ಆ ತರ ಅವರು ಎಂಕರೇಜ್ ಮಾಡಿ ಆ ಸೀನ್‌ನ ಮಾಡಿದ್ವಿ.
ಹ್ಮ್ 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 ಹಂಗೆ ಅವರು ಯಾವಾಗೂ ಸಪೋರ್ಟ್ ಮಾಡ್ತಾರೆ ಅವ್ರು. ಇವಾಗ ನೀವೇ ಹೇಳಿದ್ರಿ ಕಿಕ್ ಮಾಡ್ಬೇಕು ಕಾಲಲ್ಲಿ ಅನ್ನುವಂಥದ್ದು, ಒದಿಬೇಕು ಅನ್ನುವಂಥ ಸೀಕ್ವೆನ್ಸ್ ಎಲ್ಲ ಹ್ಮ್. ಬರುತ್ತೆ ಬೇಡ ಅಂತ ಹೇಳಿದ್ರಿ. ಸೊ ಅವ್ರೆಷ್ಟೇ ಬೇಡ ಅಂದ್ರೂ ಕೂಡ ನಿಮ್ಮ ಮನ್ಸಲ್ಲಿ ಒಂದು ತಳಮಳ ಅನ್ನೋದು ಇದ್ದೇ ಹೌದು. ಇರುತ್ತೆ. ಇದ್ದೇ ಇತ್ತು. ಬೇಡ ಸೊ ಅಂತಾನೆ ಇತ್ತು. ನಾನ್ ಮಾಡಲ್ಲ ಅಂತಾನೆ ಇದ್ದೆ. ಹ್ಮ್. ಸೊ ಆ ಒಂದ್ ಮಾಡ್ಬೇಕಾದ್ರೆ ಮತ್ತೆ ಟೇಕ್ಸ್ ಆಗಿರುತ್ತೆ. ಯಾಕಂದ್ರೆ ಟಚ್ ಆಗ್ಬಿಟ್ರೆ ಏನ್ ಅನ್ಕೊಂತಾರೋ ಒಂದೇ ಅಂತ. ಟೇಕಲ್ ಇದಾಯ್ತದು. ಒಂದೇ ಟೇಕಲ್ ಹೌದು. ಆಯ್ತಾ? ನನ್ಗೆ ಆಕ್ಷನ್ ನಂದು ತುಂಬಾ ಚೆನ್ನಾಗಿದೆ. ಹಾ ಹಾ. ಯಾಕಂದ್ರೆ ನಾನು MMA ಅಲ್ಲೇ ಒಂದ್ 5-6 ವರ್ಷ ಇದ್ದೆ. ಹ್ಮ್. ಮಿಕ್ಸ್ ಮಾರ್ಷಲ್ ಆರ್ಟ್. ಅಲ್ಲ ನಿಮ್ದು ಆಕ್ಟಿಂಗ್ ಓಕೆ. ಬಟ್ ಏನಂತಂದ್ರೆ ಮನ್ಸಲ್ಲಿ ಅಂತ ವ್ಯಕ್ತಿ ನಾವ್ ಹೆಂಗಪ್ಪ ಇದ್ ಮಾಡ ಮನ್ಸಲ್ಲಿತ್ತು. ಹೆಸಿಟೇಟ್ ಮಾಡ್ತಾನೆ ಇದ್ದೆ. ಆಮೇಲೆ ಸಭೆ ಹೇಳಿದ್ರು, ಹ್ಮ್. "ಏನೂ ಆಗಲ್ಲ. ಕಾನ್ಫಿಡೆಂಟ್ ಆಗಿ ಮಾಡು. ಹ್ಮ್. ಬಿ ಲೈಕ್ ಎ ವಿಲನ್. ವಿಲನ್ ಹೆಂಗಿರ್ತಾರೋ ಹಂಗಿರು." ಹಂಗೇನು. ಹ್ಮ್. ಸೊ ಅದಾದ ನಂತರ ಈಗ ಡೆವಿಲ್ ಬರ್ತಾ ಇದೆ ಸರ್. ಇತ್ತೀಚೆಗಷ್ಟೇನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ರೊಮ್ಯಾಂಟಿಕ್ ಸಾಂಗ್ ಹೌದು. ಒಂದು. ಮೊನ್ನೆ ಅಷ್ಟೇ ಟೈಟಲ್ ಸಾಂಗ್ ಒಂದು ರಿಲೀಸ್ ಆಯ್ತು. ಡಿಸೆಂಬರ್ 12ಕ್ಕೆ ಹ್ಮ್. ಸಿನಿಮಾ ಬರ್ತಾ ಇದೆ. ಸೊ ಒಂದ್ ಕಡೆ ಅವ್ರಿಲ್ಲ ಅನ್ನುವಂತ ಕೊರಗು, ಇನ್ನೊಂದ್ ಕಡೆ ಅವರು ಬೆಳ್ಳಿ ಪರದೆಯಲ್ಲಿ ಮತ್ತೆ ದರ್ಶನ ಕೊಡ್ತಿದ್ದಾರೆ ಅನ್ನುವಂತಹ ಒಂದು ಆನಂದ. ಏನ್ ಹೇಳ್ತೀರಾ ಡೆವಿಲ್ ಸಿನಿಮಾದ ಬಗ್ಗೆ? ಡೆವಿಲ್ ಸಿನಿಮಾಗಂತೂ ಫ್ಯಾನ್ಸ್ ಹುಚ್ಚರ ತರ ವೇಟ್ ಮಾಡ್ತಾ ಇದಾರೆ. ಹ್ಮ್. ನಾನು ವೇಟ್ ಮಾಡ್ತಾ ಇದ್ದೀನಿ. ಹ್ಮ್. ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜನತೆನೂ ವೇಟ್ ಹ್ಮ್. ಮಾಡ್ತಾ ಇದೆ. ಹ್ಮ್. ನಂಗೆ ಅನಿಸ್ದಂಗೆ ಎಲ್ಲಾ ರೆಕಾರ್ಡ್ಸ್‌ನು ಬ್ರೇಕ್ ಮಾಡತ್ತೆ ಅಂತ ಅನ್ಕೊಂಡಿದೀನಿ. ಹ್ಮ್. ಅಂಡ್ ನಿಜವಾಗ್ಲೂ ಅದ್ ಬರ್ಬೇಕು ಆಕ್ಚುಲಿ. ಹ್ಮ್. ಅದು ಯಾಕಂದ್ರೆ ನಾವು ಮಿಸ್ ಮಾಡ್ತಾ ಇದೀವಿ. ಕಾಟೇರ ಆದ್ಮೇಲೆ ಹ್ಮ್. ಅದು ಲಾಸ್ಟ್ ಇಯರೇ ಬರ್ಬೇಕಾಗಿತ್ತಿದ್ದು. ಹ್ಮ್. ಏನೋ ಇದೆಲ್ಲ ಆಗಿ ಡಿಲೇ ಆಗೋಯ್ತು. ತುಂಬಾ ಈಗರ್ಲಿ ವೇಟ್ ಮಾಡ್ತಾ ಇದೀವಿ ಡೆವಿಲ್‌ಗೆ. ಅಂಡ್ ಹ್ಮ್. ಸಾಂಗ್ ಮೊನ್ನೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಅಂಡ್ ಮೂವಿ ರಿಲೀಸ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಸರ್ ನೀವು ಹೇಳಿದ್ರಿ ಬರ್ತ್ಡೇ ಪಾರ್ಟಿಗೆಲ್ಲ ಹೋಗ್ತೀನಿ ಅಂತ. ಅವತ್ತ ಟೈಮಲ್ಲಿ ನಿಮ್ಗೆ ಗಿಫ್ಟ್ ಏನಾದ್ರು ಕೊಡುವಂತದ್ದು ಏನಾದ್ರು ಇದ್ದಾಗ ದರ್ಶನ್ ಸರ್ ಸ್ವೀಕಾರ ಮಾಡ್ತಿದ್ರ ಅದನ್ನ? ಇಲ್ಲ ಸರ್, ಅವರು ಯಾರಿಗೂ ಗಿಫ್ಟ್ ತಗೊಂಬರ್ಬೇಡಿ ಅಂದವ್ರು. ಹ್ಮ್. ಯಾಕಂದ್ರೆ ಕೇಕ್ ಕೂಡ ತಗೊಂಬರ್ಬೇಡಿ ಅಂತ ಹೇಳೋರು. ಹ್ಮ್. ಯಾಕಂದ್ರೆ ಕೇಕ್ ತಂದ್ರೆ ವೇಸ್ಟ್ ಆಗತ್ತೆ. ಹ್ಮ್. ಅದು ಬದಲು ಅಕ್ಕಿನೋ ಅಥವಾ ಹ್ಮ್. ಏನಾದ್ರು ನಿಮ್ಗೆ ಏನಾಗತ್ತೋ ಅದ್ ಕೊಡಿ, ಹ್ಮ್. ನಾವು ಬೇರೆ ಕಡೆ ಹಂಚ್ತೀವಿ ಬಡವ್ರಿಗೆ ಅಂತ. ಸೊ ಅವ್ರ ಮನೆ ಕೆಳಗಡೆ ಗರಾಜ್ ಇತ್ತು. ಹ್ಮ್. ಸೊ ಫುಲ್ ಗರಾಜ್ ತುಂಬೋಗೋದು. ತುಂಬಿಸ್ಬಿಟ್ಟಿದ್ರು. ಹಾ ಹಾ. ಎಲ್ಲಾ ಫ್ಯಾನ್ಸು ಎಲ್ಲಾ ಕಡೆಯಿಂದಾನು ಈ ಗ್ರಾಸರಿ ಐಟಮ್ಸ್ ಎಲ್ಲ ಹ್ಮ್. ತಗೊಂಬರೋದು. ಸೊ ಆ ತರ ಹೇಳೋರು ನಮ್ಗೆ, ಏನು ಗಿಫ್ಟ್ ಏನು ಬೇಡ ಅಂತ. ಓಕೆ. ಬೊಕ್ಕೆ ಕೂಡ ತಗೊಂಬರ್ಬೇಡಿ. ಯಾಕಂದ್ರೆ ಬೊಕ್ಕೆ ಕೊಟ್ರೆ ಆಮೇಲೆ ನಾವು ಬಿಸಾಕ್ಬೇಕಾಗತ್ತೆ. ಹ್ಮ್. ನಂಗೆ ಅದ್ ಬೇಜಾರಾಗತ್ತೆ. ಯಾಕಂದ್ರೆ ನೀವು ತಗೊಂಬಂದಿರೋ ಬೊಕ್ಕೆನ ನಂಗೆ ಎಸಿಯಕ್ ಇಷ್ಟ ಇಲ್ಲ. ಸೊ ಹ್ಮ್. ಏನು ತಗೊಂಬರ್ಬೇಡಿ ಅಂತ. ಈ ಕಾಮನ್ ಆಗಿ ಸೆಲೆಬ್ರಿಟಿಗಳಿಗೆ ಯಾರೆಲ್ಲ ಜಿಮ್ ಕೋಚ್ ಅನ್ನ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಅಂತ ಕೋಚ್ಗಳಿಗೆ ಒಬ್ಬೊಬ್ಬರಾಗಿ ಒಂದೊಂದು ಉಡುಗೊರೆಯನ್ನ ಕೊಡ್ತಾರೆ ಕೆಲವೊಬ್ಬ ಸೆಲೆಬ್ರಿಟಿಗಳು. ನಿಮ್ಗೆ ಆತರ ದರ್ಶನ್ ಸರ್ ಆಕ್ಟ್ ಮಾಡಿದಿರಾ? ಅವ್ರ ಜೊತೆಗೆ ಜಿಮ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀರಾ? ಏನಾದ್ರು ಉಡುಗೊರೆ ಅಂತ ಏನಾದ್ರು ನಿಮ್ಗೆ ಅವ್ರ ಕಡೆ ಸಿಕ್ಕಿರುತ್ತಾ? ಉಡುಗೊರೆಕ್ಕಿಂತ ಅವ್ರನ್ನ ನಮ್ನ ಚೆನ್ನಾಗ್ ಮಾತಾಡಿಸ್ತಾರಲ್ಲ ಅಷ್ಟೇ ಸಾಕು. ಅಷ್ಟೇ ಸಾಕು. ಅಷ್ಟೇ ಸಾಕು. ಹ್ಮ್. ನಮ್ ಮನೆಗ್ ಹೋದಾಗ ನಮ್ಮನ್ನ ಕೂರಿಸ್ಬಿಟ್ಟು ಹ್ಮ್. ಊಟ ಮಾಡಿಸ್ತಾರೆ. ಆಮೇಲೆ ಶೂಟಿಂಗ್ ಟೈಮಲ್ಲಿ ಹೋದಾಗ ಕ್ಯಾರವನ್ ಒಳಗಡೆ ಕರೆದು ಊಟ ಕೊಡ್ತಾರೆ. ಹ್ಮ್. ಚೆನ್ನಾಗ್ ಮಾತಾಡಿಸ್ತಾರೆ. ನಮ್ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ. ಹ್ಮ್. ಅಷ್ಟೇ ಸಾಕು. ಇನ್ನೇನು ಬೇಡ ನಮ್ಗೆ. ಅಂತ ಒಂದು ದೊಡ್ಡ ಸ್ಟಾರ್ ನಮ್ನ ಆ ತರ ಮಾತಾಡಿಸ್ತಾರೆ ಅಂದ್ರೆ ಖುಷಿ ಅಲ್ವಾ? 100%. ಅವ್ರೇನು ಕೊಡೋದ್ ಬೇಡ. ಯಾಕಂದ್ರೆ ಅವ್ರು ನನಗೆ ಒಂದ್ ದಿವಸ ಫೋನ್ ಮಾಡಿದಾಗ ಹ್ಮ್. ಕಂಠೀರವ ಸ್ಟುಡಿಯೋಸ್ ಬರಕ್ ಹೇಳಿದ್ರು. ಅಲ್ಲಿ ಹ್ಮ್. ಹೋದಾಗ ನನಗೆ ಒಂದೇ ಸ್ಪಾಟ್ ಅಲ್ಲಿ 2 ಮೂವಿ ಕೊಡ್ಸಿದ್ರು. ಒಂದು ಹ್ಮ್. ಗರಡಿ ಮತ್ತೆ ಒಂದು ಕ್ರಾಂತಿ. ಹ್ಮ್. ಹ್ಮ್. ಅದಾದ್ಮೇಲೆ ಕಾಟೇರ ಕೂಡ ಸರಿಂದಾನೇ ಸಿಕ್ಕಿದ್ದು. ಹ್ಮ್. So ಇದು ಒಂದು ಗಿಫ್ಟೇ ಅಲ್ವಾ ನನ್ಗೆ. ಈ ತರ ಗಿಫ್ಟ್ ಯಾರು ಕೊಡ್ತಾರೆ ಹೇಳಿ? 100%. ಹ್ಮ್. ಅದರಿಂದ ನೀವು ಬೇರೆ ಬೇರೆ ಸಿನಿಮಾಗಳಿಗೆ ಹೌದು. ರೀಚ್ ಆಗೋದಕ್ಕೆ ಚಾನ್ಸ್ ಸಿಕ್ತು. ಹೌದು. ಮ್ಯೂಟೆಂಟ್ ರಘು ಅವರ ಲೈಫ್ ಅಲ್ಲಿ ದರ್ಶನ್ ಸರ್ ಅವರು ಎಷ್ಟು ಇಂಪಾರ್ಟೆಂಟ್ ಆದ್ರು ಅಂತ? ಸರ್ ತುಂಬಾ ಇಂಪಾರ್ಟೆಂಟ್. ನನ್ನ ಮೂವಿ ಕೆರಿಯರ್ ಇಲ್ಲಿ ತನಕ ಬಂದಿದೆ ಅಂದ್ರೆ ದರ್ಶನ್ ಸರ್ ಇಂದ. ಈಸ್ ಹ್ಮ್. ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಒಂಥರ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಮೂವಿ ಇಲ್ಲಿ ತನಕ ಒಂದು 4 ಇಯರ್ಸ್ ಅಲ್ಲಿ ನಾನು ಇಷ್ಟು ಮೂವಿ ಮಾಡಿದ್ದೀನಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದರ್ಶನ್ ಸರ್. ನಾನು ಅವರಿಲ್ಲ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಹ್ಮ್. ಇಷ್ಟು ಬೇಗ ಇಷ್ಟು ಮೇಲ್ ಬರಕ್ ಚಾನ್ಸೇ ಇರ್ತಿರ್ಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.